ಹೇಳಿ ಬ್ರೋ, ಇವತ್ತಿನ ಮ್ಯಾಚ್ ಅಂತೂ ಮಸ್ತ್ ಆಗಿತ್ತು, ಏನ್ ಹೇಳ್ತೀರಾ? ಏನ್ ಹೇಳಕ್ ಮಾತೇ ಬರ್ತಿಲ್ಲ. Okay. ಲಕ್ನೋ ಅವ್ರಿಗೆ ಹೆಲ್ಮೆಟ್ ಅಲ್ಲಿ ಹೊಡೆದಂಗೆ ಇತ್ತು ಈ ಮ್ಯಾಚ್. ಬ್ರೋ ಇನ್ನೊಂದೇ ಗೊತ್ತಾ, ವಿರಾಟ್ ಕೊಹ್ಲಿ ಜ್ವರ ಇತ್ತು, ಆದ್ರೂ ಕೂಡ ಅವರು ಅಪೋಸಿಟ್ ಟೀಮ್ ಗೆ ಜ್ವರ ಬರ್ಸಿದ್ರು ಅಂತ. ಇಲ್ಲ ಬರ್ಸಿದ್ರು, 49 ಹೋಗೋವರೆಗೂ ಬರ್ಸಿದ್ರು. ಅವ್ರು ಔಟ್ ಆದ್ಮೇಲೆ ಒಂಚೂರು ಅನ್ಸ್ತು ನಮ್ಗೂ, ಓಕೆ ಇನ್ನೊಂಚೂರು ಹೊಡೆದಿದೆ. ಚೆನ್ನಾಗಿರೋದು ಒಂದ್ರೆ ನೋಡಿದ್ಮೇಲೆ 50 ಹೊಡ್ಬಿಟ್ಟು ಆದ್ರೆ ನಮ್ಮ ಬಾಸ್ ಆರೆಂಜ್ ಕ್ಯಾಪ್ ಆರೆಂಜ್ ಕ್ಯಾಪ್ ಅಂತು ಬಂತಲ್ಲ ಸಾಕು. ಹೆಲ್ಮೆಟ್ ಇವಾಗ ಅವರೆಲ್ಲ ಹೆಲ್ಮೆಟ್ ಹಾಕೊಂಡೆ ಆಡ್ಬೇಕು ಅಲ್ವಾ? ಬ್ರೋ ಅಂತ ನಮ್ದು ಬೌಲಿಂಗ್ ಅಂತೂ ಸಕ್ಕತ್ತಾಗಿದೆ ಈ ಸರಿ, ಅದ್ರ ಬಗ್ಗೆ ಏನಂತೀರಾ? ಸೊ ಅದೇ ಬೇರೆಯವ್ರ ಹತ್ರ ನಾನು ಹೇಳ್ತಿದ್ದೆ, ದಿಸ್ ಇಸ್ ದ ಬೆಸ್ಟ್ ಬಾಲಿಂಗ್ ಲೈನ್ ಅಪ್ ವಿಚ್ ಹ್ಯಾಸ್ ಬೀನ್ ಇನ್ ದ ಹಿಸ್ಟ್ರಿ ಆಫ್ IPL ಅಂತ ಹೇಳ್ಬೋದು. ಯಾಕಂದ್ರೆ ಈ ಬಾಲಿಂಗ್ ಲೈನ್ ಅಪ್ ಬಂದ್ಬಿಟ್ಟು ಯಾವ ಸೀಸನ್ ನಮ್ಮ ಹತ್ರ ಇರ್ಲಿಲ್ಲ. ಹೌದು, ಒಂದೊಂದು ಬಾಲರ್ ನಾವು ಒಬ್ಬೊಬ್ರನ್ನ ಇಷ್ಟು ಡಿಪೆಂಡ್ ಆಗ್ತಾ ಇದ್ವಿ. ಯುಜವೇಂದ್ರ ಚಹಲ್, ಸಿರಾಜ್, ಪರ್ಪಲ್ ಪಟೇಲ್, ಹರ್ಷಲ್ ಪಟೇಲ್ ಎಲ್ಲ ಅವ್ರ ಹತ್ರ ಡಿಪೆಂಡ್ ಆಗ್ತಾ ಇದೆ. ಅರೆ ಇವಾಗ ಒಬ್ಬೊಬ್ರು ಆಡ್ತಾವ್ರೆ. ಬಟ್ ಡಿಪೆಂಡೆನ್ಸಿನೂ ಹೆಂಗಿತ್ತು ಅಂದ್ರೆ ಆ ಟೈಮಲ್ಲಿ ನಾವು ಡಿಪೆಂಡರ್, ಅವ್ನ್ ಬಂದ್ರೆ ವಿಕೆಟ್ ಬರುತ್ತೆ, ಇವ್ರು ಬಂದ್ರೆ ವಿಕೆಟ್ ಬರುತ್ತೆ, ಆ ತರ ಇತ್ತು. ಬಟ್ ಈ ಸತಿ ಹಂಗ ಕುನಾಲ್ ಬಂದ ವಿಕೆಟ್ ಪಕ್ಕ, ಸುಹೇಲ್ ವಿಕೆಟ್ ಪಕ್ಕ, ಹೇಸಲ್ ವಿಕೆಟ್ ಪಕ್ಕ, ದುಬೈ ಬಂದ ಪಕ್ಕ. ಆದ್ರೆ ಈ ಸಲ ನಾವೆಲ್ಲ ಕಾಲರ್ ಎತ್ತಿ ಓಡಾಡಂಗ್ ಮಾಡಿದ್ದೀರಾ ಹೌದೌದು. RCB ಅವರು. ಅದೆಲ್ಲ ಬಿಟ್ರು ನನ್ಗೆ ಒಂದೇ ಒಂದ್ ಖುಷಿ, ಲಕ್ನೋನ ಮತ್ತೆ ಹೋಮ್ ಗ್ರೌಂಡ್ ಅಲ್ಲಿ ನಾವು ಸೋಲ್ಸಿದೆ. ಜ್ಞಾಪನ ಇದೆ ನಿನ್ಗೆ? ಹೌದು, ನಾವು ಇಲ್ಲಿ ಇದೇ LSG ಮ್ಯಾಚ್ ಬಂದ್ವಿ, ಅವ್ನ ಹೆಲ್ಮೆಟ್ ಎಸ್ತಿದ್ದೆ, ನಾವು ಅಲ್ಲಿ ಹೋಗಿ ಅವ್ರು ಸೋಲ್ಸ್ಬೇಕು ಅನ್ಕೊಂಡ್ವಿ. ಬಟ್ ಇಲ್ಲಿ ಸೋಲ್ಸಿದವ್ರನ್ನ ನನಗೆ ಎಷ್ಟು ಒಂದು 7 ಲೀಟರ್ ಹಾಲು ಕುಡ್ದು ಇಲ್ಲೇ ಮಲ್ಕೊಂಡ್ಬಿಡೋಣ ಅನ್ಸ್ತಾ ಇದೆ, ಅಷ್ಟು ಖುಷಿ ಆಗ್ತಾ ಇದೆ. ಸಖತ್ತಾಗಿತ್ತು ಮಾತ್ರ, ಲೈಕ್ ಫೀಲ್ ಏನು ಹೇಳಕ್ ಆಗಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಬೇರೆ. ನಾವು ಟಾಪ್ ಅಲ್ಲಿ ಇದೀವಿ, ಬಾಟಮ್ ಅಲ್ಲಿ ಇರೋರ್ಗೆ ಏನ್ ಹೇಳ್ತೀರಾ? ಬಾಟಮ್ ಅಲ್ಲಿ ಇರೋದು ಕಾಣಿಸ್ತಾನಲ್ಲ ಅಲ್ಲೇ ನೋಡ್ತಾ ಇರಿ, ಎಲ್ಲೋ ಕಲರ್ ಏನೋ ಕಾಣಿಸ್ತಾ ಇದೆ ಕೆಳಗಡೆ, ಏನಂತ ಗೊತ್ತಿಲ್ಲ. ಓಕೆ, ಅಂದ್ರೆ ಈಗ ಇದೇ ತರ ಆಡ್ಕೊಂಡು ಹೋಗಿ ಮತ್ತೆ ಸೆಕೆಂಡ್ ಸ್ಟಾರ್ ಲೋಡಿಂಗ್ ಆಗ್ತಿದೆ ಅಂತೀರಾ? ಡೆಫಿನೆಟ್ಲಿ ಇಲ್ಲಿ ಇನ್ನೊಂದು ಸ್ಟಾರ್ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದೀನಿ, ಬರೀ ಸ್ಟಿಚ್ ಮಾಡಿಸ್ಬೇಕಷ್ಟೇ. Okay. ಕಾಣಿಸ್ತಾ ಇಲ್ಲ ಸದ್ಯಕ್ಕೆ, ಇನ್ವಿಸಿಬಲ್ ಮಾಡಿದೀವಿ. ವಿಸಿಬಲ್ ಈ ಮಂತ್ 31st ಆಗಿದ ತಕ್ಷಣ ಬಂದ್ಬಿಡುತ್ತೆ, May 31st ಆಗಿದ ತಕ್ಷಣ. ಅಂದ್ರೆ ಈ ಸಲ ಬಂದ್ರೆ ಪಕ್ಕಾ ಫಿಕ್ಸ್, ಇನ್ನೊಂದ್ ಕಪ್ಪು ನಮ್ದು ಅದು ಇಲ್ಲೇ ಇಲ್ಲೇ. ಅದೊಂದು ಪಕ್ಕ. ಓಕೆ, ಫೈನಲ್ ಆಗಿ ಏಟರ್ಸ್ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಯಾಕಂದ್ರೆ ಏನ್ ಗೊತ್ತಾ ಬ್ರೋ, ಒಂದ್ ಮ್ಯಾಚ್ ನಾವು RR ಮೇಲೆ ಸೋತೋದಿವಿ, ಓಕೆನಾ? ಆ ಒಂದು ಮ್ಯಾಚ್ ಸೋತೋಗಿದ್ದಕ್ಕೆ ಚಿಕ್ಕ ಹುಡುಗರ ಹತ್ರ ಓಡಿಸ್ಕೊಂಡ್ರಲ್ಲ ಅನ್ಕೊಂಡು ತುಂಬಾ ಟ್ರೋಲ್ ಮಾಡಿದ್ರು, ಏನ್ ಹೇಳಕ್ ಇಷ್ಟ ಪಡ್ತೀರಾ? ಯಾರು ಟ್ರಾಲ್ ಮಾಡಿದ್ರು ಔಟ್ ಫಸ್ಟ್ ಹೊಡಿಸ್ಕೊಂಡ್ ಬಂದಿದ್ದಾರೆ. ಹೌದು. ಫಸ್ಟ್ ಆಫ್ ಆಲ್ ಹೌದು, ಅವ್ರು ಹೊಡ್ಸ್ಕೊಂಡಿದ್ದಾರೆ. ಎಲ್ಲಾರ ಹತ್ರ ಹೊಡಿಸ್ಕೊಂಡ್ ಬಂದು ಇವಾಗ ಏನೋ ಒಂದೆರಡು ಮ್ಯಾಚ್ ಗೆದ್ದಿದ್ದಾರೆ. ಇನ್ನೊಂದ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ, ಯಾರ್ಯಾರು ಇವಾಗ ಫ್ಯಾನ್ಸ್ ಎಲ್ಲ RCB ಗೆ ಬಾಂಗ್ಲಾದೇಶ್ ಅಂತ ಹೇಳ್ತಾ ಇದ್ದಾರೆ, ಹೌದು, ಆಯ್ತಾ? ಅದ್ ಯಾಕೆ ಹೇಳ್ತಾರೆ ಗೊತ್ತಿಲ್ಲ. ಅದ್ ಹೆಂಗೆ ಸ್ಪ್ರೆಡ್ ಆಗ್ತಾ ಇದೆ ಅಂದ್ರೆ, ಯಾರು ಬಾಂಗ್ಲಾದೇಶ್ ಫ್ಯಾನ್ ಅಂತ ಅವ್ರಿಗೆ ಗೊತ್ತಾಗ್ಬೇಕು, ಹೌದು. ನಾವಂತೂ ಅಲ್ಲ. ಬಿಕಾಸ್ ವಿ ಹ್ಯಾವ್ ಜಸ್ಟ್ ಗಿವಿಂಗ್ ಬ್ಯಾಕ್. ಅದೇ ಹೇಳ್ತಾರಲ್ಲ, ಇಫ್ ಯು ಆರ್ ಗೋಯಿಂಗ್ ಟು ಗಿವ್ ಇಟ್, ಯು ಹ್ಯಾವ್ ಟು ಬಿ ರೆಡಿ ಟು ಟೇಕ್ ಇಟ್ ಬ್ಯಾಕ್, ಆಯ್ತಾ? ಅದ್ರ ಜೊತೆಗೆ ಒಂದೇ ಒಂದ್ ಮಾತು ಹೇಳ್ಬೇಕು, RR ಅಂತ ಹೇಳ್ತಾರಲ್ಲ ಚಿಕ್ಕ ಮಕ್ಳು ಅಂತ, ಹೌದು. ಚಿಕ್ಕ ಮಕ್ಳಲ್ಲಿ ಒಬ್ಬ ಮಗು ಸೋತದಂದ್ರೆ ಇನ್ ಯಾರು ಆಡೋರೇ ಇಲ್ಲ. ನೋಡಿದ್ರ ಸನ್ರೈಸರ್ಸ್ ಮ್ಯಾಚ್ ಮೇಲೆ ಹೌದು. ಫಸ್ಟ್ ಓವರ್ 3 ವಿಕೆಟ್ ತಗೊಂಡವರು, ಬ್ರೋ ಹೇಗಿತ್ತು ಗೊತ್ತಾ, 1ಕ್ಕೆ 2, 1ಕ್ಕೆ 3, 1ಕ್ಕೆ 4 ಆತರ ಇತ್ತು. ಅದೇ ತರ ಅವ್ರದ್ದು ಇನ್ಮೇಲೆ. Okay. ನಮ್ದು ಹಂಗ ಆಗಲ್ಲ, ಯಾಕಂದ್ರೆ ಹೊಡಿತಾ ಹೋಗ್ತೀವಿ. ಒಂದ್ ಮ್ಯಾಚ್ ಸೋತ್ರು, ಮುಂಬೈಲಿ ಆಡಿದ ಮ್ಯಾಚ್ ಯಾಕೆ ಬರೀತೀರಾ ಹೇಳಿ? 140 240 ಹೈಯೆಸ್ಟ್ ಇನ್ ವಾನ್ಖೇಡೆ ಸ್ಟೇಡಿಯಂ. ಹೌದು, ಹೌದು. ಸಕ್ಕದಾಗಿತ್ತು, ನೋಡಕ್ ಹೋಗಿದ್ವಿ. ಅಬ್ಬಾ ಎಷ್ಟು ರೋಸ್ಟ್ ಮಾಡಿದೀವಿ ಅಂದ್ರೆ MI ಫ್ಯಾನ್ಸ್. ಆದ್ರೆ ಒಂದ್ ಹೇಳ್ಬೇಕು ನಿಮ್ ಚಾನೆಲ್ ಮೂಲ್ಯವಾಗಿ, ಇದು ಮುಂಬೈ ಅವರನ್ನು 5 ಟ್ರೋಫೀಸ್ ಗೆದ್ದಿದ್ದಾರೆ, ಹೌದು. ಬಟ್ ಮಾತಾಡಲ್ಲ. ಒಬ್ಬನು ಮಾತಾಡಲ್ಲ. 5 ಟ್ರೋಫಿ ಅಂತ ಹೇಳೇ ಇಲ್ಲ. ಬಿಕಾಸ್ ಐ ಫೀಲ್ ಸೋ ಲೈಕ್ ಮಾತೇ ಬರಲ್ಲ. ಅವ್ರು ಅಷ್ಟು ಒಂಥರ ಪ್ಯೂರ್ ಹಾರ್ಟ್ ಇದಾರೆ. ಜೊತೆಗೆ ನಮ್ಗೆ ಅವ್ರಿಗೆ ಆಗುತ್ತೆ, ಬಿಕಾಸ್ ಅವ್ರು ಬಂದು ನಮ್ಮ ಹತ್ರ ನಿಮ್ಮ ಹತ್ರ ಒಂದೇ ಟ್ರೋಫಿ, ನಮ್ಮ ಹತ್ರ 5 ಟ್ರೋಫಿ. ಹೇಳೇ ಇಲ್ಲ. ಇವ್ರು ಇದಾರಲ್ಲ ಕೆಳಗಡೆ ಇರೋರು, ಎಲ್ಲ ಓಕೆ, ಅಷ್ಟೇ ಹೇಳಕ್ಕೆ ಬಟ್ ಮುಂಬೈ ಫ್ಯಾನ್ಸ್ ನಿಜ ಚೆನ್ನಾಗಿದ್ದಾರೆ. ಐ ಲವ್ ದೋಸ್ ಪೀಪಲ್. ಮುಂಬೈ ಸಿಟಿ ಆಗ್ಲಿ, ಫ್ಯಾನ್ಸ್ ಆಗಲಿ, ಸಾಕಾಗಿದೆ. ಏನೂ ಮಾತಾಡಿಲ್ಲ. ಐ ಲವ್ ದ ಸಿಟಿ ಅಂಡ್ ಆಲ್ಸೋ ದ ಫ್ಯಾನ್ಸ್, ದೇ ಆರ್ ರಿಯಲಿ ಗುಡ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಬ್ರೋ, Thank you. ಥ್ಯಾಂಕ್ ಯು ಸೋ ಮಚ್. ಹಾಯ್ ಬ್ರೋ, ನಿಮ್ದೆಲ್ಲ ನಾವು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ, ಥ್ಯಾಂಕ್ ಯು. ನೀವು ಎಲ್ಲ ಕಡೆಗೂ ಕೂಡ ಟ್ರಾವೆಲ್ ಮಾಡ್ತಾ ಇರ್ತೀರಾ. Yes. ಇವತ್ತು ಬೆಂಗಳೂರಲ್ಲಿ ಮ್ಯಾಚ್ ವಿನ್ ಆಯ್ತು, ಏನ್ ಹೇಳಕ್ ಇಷ್ಟ ಪಡ್ತೀರಾ? ಎಲ್ಲಾ ಕಡೆ ಗೆಲ್ಲದಷ್ಟೇ ಬಾಕಿ. ಇವತ್ತು ಅಷ್ಟು ಎಲೆಕ್ಟ್ರಿಫೈಯಿಂಗ್ ಆಗಿಲ್ಲ ಅಂತ ಹೇಳಿದ್ರು, ಹಾ. ನಮ್ಮವ್ರು ಸಖತ್ತಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ಅವ್ರು 49 ಅಲ್ಲಿ ಔಟ್ ಆಗಿದ್ದು ಒಂದ್ ಸ್ವಲ್ಪ ಬೇಜಾರಾಯ್ತು, ಆದ್ರೆ ಎಲ್ಲ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ. ನಮ್ಮ RCB ಅಂತ ಒಂದ್ಸರಿ ಅನ್ಸ್ತೈತೆ. ಹೌದು, ನಾವು ನೋಡಿದ RCB ಇದೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಲ್ಲ ಬಾಯಿಗೆ ಬರ್ಸಿ ಗೆಲ್ತಾ ಇದ್ದಿದ್ದು RCB. ಇವಾಗ ಅದಕ್ಕೆ ಅರ್ಥ ಕುಲ ಇಲ್ಲಂಗೆ ಸುಮ್ನೆ ಹಂಗೆ ಗೆದ್ಕೊಂಡು ಹೋಗ್ತಾವ್ರಲ್ಲ ಅಂತ ಒಂದ್ ಕಡೆ ಬೇಜಾರು, ಬಟ್ ಗೆಲ್ತಾವ್ರಲ್ಲ ಅಂತ ಒಂದ್ ಕಡೆ ಖುಷಿ. ಓಕೆ, ಇನ್ನೊಂದೇನ್ ಗೊತ್ತಂದ್ರೆ ನಮ್ದು ಬೌಲಿಂಗ್ ಅಂತೂ ಸೈಕ್ ಆಗಿದೆ ಈ ಸರಿ. ಎಲ್ಲಾನು ಸೈಕ್ ಆಗಿದೆ. ಬಾಲಿಂಗ್ ಅಷ್ಟೇ ಇಲ್ಲ, ಫ್ಯಾನ್ಸ್, ಬೌಲಿಂಗ್, ಮ್ಯಾನೇಜ್ಮೆಂಟ್, ಟೀಮ್ ವ್ಯವಸ್ಥೆ ಎಲ್ಲಾನು ಸೈಕ್ ಆಗಿದೆ. ಓಕೆ ಬ್ರೋ, ನೀವು ಲಾಸ್ಟ್ ಮ್ಯಾಚ್ ಮುಂಬೈಗೆ ಹೋಗಿದ್ರಿ. ಹೌದು ಮುಂಬೈ ಗ್ರೌಂಡ್ ಅಲ್ಲಿ ಮುಂಬೈ ಅನ್ನೋದ್ಕಿಂತ RCB ಅನ್ನೋ ಕೂಗ್ ಜಾಸ್ತಿ ಕೇಳ್ತಾ ಹೌದು. ಇತ್ತು. ಹೇಗಿತ್ತು ಅಂತ? RCB ಅನ್ನೋ ಕೂಗೆ ಜಾಸ್ತಿ ಇತ್ತು. ಅಂಡ್ ಇನ್ನೊಂದ್ ಏನಂತ ಹೇಳಿದ್ರೆ, ಮುಂಬೈ DJ ಅಂತೂ
ಆರ್ ಸಿ ಬಿ ಕೂಗ್ದಾಗೆಲ್ಲ ಸಾಂಗ್ ಆಗ್ತಾ ಇದ್ದ. ಅವನು ಎಷ್ಟೊತ್ತು ಗಂಟೆ ಆಗ್ತಾನೆ, 10 ಗಂಟೆಗೆ ಲಾಸ್ಟ್ ಮುಚ್ಕೊಂಡೋದು, ಆಮೇಲೆ ಬರೀ RCB ಸೌಂಡ್ ಅಷ್ಟೇ ಇದ್ದಿದ್ದು. ಹೌದೌದು ಇಲ್ಲಿ ನಮ್ಮ ಚಿನ್ನಸ್ವಾಮಿ ತರ ಇರಲ್ಲ, ಲಾಸ್ಟ್ ವರ್ಗೂ ಮಾತಾಡ್ತಾರೆ ಇಲ್ಲಿ. ಹೌದು ಅಲ್ಲೆಲ್ಲ ಏನಿಲ್ಲ, 10 ಗಂಟೆ ಕ್ಲೋಸ್, 10 ಗಂಟೆ ಮೇಲೆ ಸೌಂಡೇ ಇಲ್ಲ. ಬಟ್ ನಾವಂತೂ ಮಸ್ತ್ ಮಜಾ ಮಾಡ್ಬಿಟ್ವಿ. ಬ್ರೋ, ನಿಮ್ದಂತೂ ಬ್ಲಾಗ್ ಅಂತೂ ಮಸ್ತಾಗಿ ಮಾಡ್ತಾ ಇರ್ತೀರಾ. ಥ್ಯಾಂಕ್ ಯು ಹೀಗೆ ಮಾಡಿ ಬ್ರೋ. ಓಕೆನಾ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ Bye ಮಚ್. ಹೇಗಿತ್ತು ಬ್ರೋ ಮ್ಯಾಚ್? ಮ್ಯಾಚ್ ಒನ್ ಸೈಡೆಡ್ ಸರ್, ನಮ್ದೇ ವಿನ್ನಿಂಗ್ ಅಂತ ಡಿಕ್ಲೇರ್ ಆಗೋಗಿತ್ತು. ಇನ್ನೇನ್ ಕೇಳೋದೇನಿಲ್ಲ, ಮ್ಯಾಚ್ ಆಲ್ರೆಡಿ ವಿನ್ ಆಗ್ಬಿಟ್ಟಿದೀವಿ. Okay, ಇನ್ನೇನ್ ಕೇಳೋದೇನಿಲ್ಲ. ಅಲ್ಲ ಅಂದ್ರೆ ಒನ್ ಸೈಡ್ ಅಂತೀರಾ ಮ್ಯಾಚ್ ಇವತ್ತು? ಮ್ಯಾಚ್ ಇವತ್ತು ಒನ್ ಸೈಡ್. ಅಲ್ಲ RCB ಏನಿದ್ರು 200 ಮೇಲೆ ರನ್ ಬೇಕಾ ಅಂತ? 200 ಇದ್ರೆ ಮಾತ್ರನೇ ಹೊಡಿಯಕ್ಕಾಗೋದು, ಇಲ್ಲಾಂದ್ರೆ ಆಗೋದಿಲ್ಲ. ಓಕೆ RCB ಅಂದ್ರೇನೆ 200. ಓಕೆ, ಬಟ್ ವಿರಾಟ್ ಕೊಹ್ಲಿ ಜ್ವರ ಬಂದಿತ್ತು, ಆದ್ರೂ ಅಪೋಸಿಟ್ ಟೀಮ್ ಗೆ ಜ್ವರ ಬರ್ಸಿದ್ರ ಅಂತೀರಾ? 100% ಬ್ಯಾಟಿಂಗ್ ಬಂದ್ರಲ್ಲ ಅಣ್ಣ, ಬಂದ್ಮೇಲೆ ಮ್ಯಾಚ್ ವಿನ್ನೇ, ಅದಕ್ಕೆ ಫಿಕ್ಸ್ ಆಗೋಗಿತ್ತು ಮೊದ್ಲೇ. ಓಕೆ, ಬಟ್ ಆದ್ರೂ ಕೂಡ ಹೇಳ್ತಾರ ಬ್ರೋ, ನಮ್ಮ ಹತ್ರ 5 ಕಪ್ ಇದೆ ಅಂತ. ಏನ್ ಹೇಳ್ತೀರಾ? 50 ಕಪ್ ಎಲ್ಲ ಇಲ್ಲ ಸರ್, 1 ಕಪ್ ಇಸ್ ಆಲ್ವೇಸ್ ಕಪ್. ಓಕೆ, ಅಷ್ಟೇ. ಅಷ್ಟೇನೆ. ಇದ್ರು ಕೂಡ 1 ಕಪ್ ಗೆ ನಾವು ಫಿಕ್ಸಿಂಗ್ ಮಾಡಲ್ಲ. ಫಿಕ್ಸಿಂಗ್ ಗಿಕ್ಸಿಂಗ್ ಎಲ್ಲ ಗೊತ್ತಿಲ್ಲ, ಕಪ್ ಹೊಡೆದ್ಮೇಲೆ ಮುಗೀತು. ಎಲ್ಲೂ ಇಲ್ಲ ನಮ್ದೆಲ್ಲ, ಅವೆಲ್ಲ ಕಪ್ ಹೊಡೆದ್ಮೇಲೆ ಮುಗೀತು ಕತೆ. ಓಕೆ, 1 ಕಪ್ ಹೊಡೆದ್ರೆ ಆಲ್ ವರ್ಲ್ಡ್ ಹೊಡೆದಂಗೆ. ಫಸ್ಟ್ ಮ್ಯಾಚ್ ಬಂದಿರೋದು, ಫಸ್ಟ್ ಕ್ರಿಕೆಟ್ ಮ್ಯಾಚ್, ಫಸ್ಟ್ RCB ಮ್ಯಾಚ್ ವಿನ್. ನಮ್ಮ RCB ಮುಂಚೆ ಬೌಲಿಂಗ್ ಲೈನಪ್ ಎಷ್ಟು ಪ್ರಾಬ್ಲಮ್ ಇತ್ತು, ಇವಾಗ ನಮ್ಮ ಬೌಲಿಂಗ್ ಲೈನಪ್ ತರ ಯಾವ ಬೌಲಿಂಗ್ ಲೈನಪ್ ಇಲ್ಲ, ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಬೌಲಿಂಗ್ ಲೈನಪ್. ಹೌದು. ನಮ್ ಈ ಸತಿ ಇನ್ನೊಂದ್ ಸ್ಟಾರ್ ಇಲ್ಲಿ ಬರೋದಕ್ಕೆ ರೆಡಿ ಆಗಿರಿ. RCB ಬಂದೇ ಬರುತ್ತೆ. ಜೈ RCB. ಅಲ್ಲ ಕನ್ನಡಕ್ಕೆ ಸ್ಯಾಂಡಲ್ವುಡ್, RCBಗೆ ಏಸಲ್ವುಡ್. ಈ ಸಲ ಕಪ್ ನಮ್ದು. ಕಪ್ ನಮ್ದೆ. ಆಮೇಲೆ ಬ್ರೋ ಇನ್ನೊಂದು ಅದ್ರಲ್ಲಿ ಬೌಲಿಂಗ್ ಅಟ್ಯಾಕ್ ತುಂಬಾ ಇಂಪ್ರೂವ್ ಆಗಿದೆ. ಹೌದು. ಇವನ್ ಬ್ಯಾಟಿಂಗ್ ಕೂಡ ಸೆನ್ಸಿಬಲ್ ಆಗಿ ಆಡಿದ್ರು. ಇವನ್ ಟಿಮ್ ಡೇವಿಡ್, ರೊಮಾರೆ ಶಫರ್ಡ್ ಎಲ್ಲ ನೋಡ್ಬೋದು. ಕಂಪ್ಲೀಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ. ಐ ಹೋಪ್ ಈ ಸಲ ಡಬಲ್ ಸ್ಟಾರ್ ಬರುತ್ತೆ, ಖಂಡಿತ ಬರುತ್ತೆ. ಆಮೇಲೆ ತಲಾ ಫಾರ್ ಅ ರೀಸನ್, ಔಟ್ ಆಫ್ ದ ಸೀಸನ್. CSK ಔಟ್ ಆಫ್ ದ ಸೀಸನ್. ಥ್ಯಾಂಕ್ ಯು. ಹೇಗಿತ್ತು ಮ್ಯಾಚ್? ಅಂಕಲ್ ಫುಲ್ ಸಖತ್ತಾಗಿತ್ತು. ಈ ತರ ಮ್ಯಾಚ್ ನಾನು ಯಾವತ್ತೂ ನೋಡಿಲ್ಲ. ಓಕೆ, ಅಂದ್ರೆ ಈ ಸಲಿನ ಕಪ್ ನಮ್ದಾಗುತ್ತಾ ಅಥವಾ ಏನು? 15 ವರ್ಷ ಲಾಲಿಪಾಪ್, 15 ವರ್ಷ ಕಪ್ಪು. ಹಾ, ಈ ಸರಿ ನಮ್ದು ಕಪ್ಪು. ಎಸ್, ಓಕೆ, ಲಾಲಿಪಾಪ್ ಯಾರಿಗೆ? CSK. CSK ಗೆ. ಯಾಕೆ ಅಂತ? ಯಾಕೆ ಅಂತಂದ್ರೆ ಅವ್ರು ಇವಾಗ ಲಾಸ್ಟ್ ಅಲ್ಲಿ ಅವ್ರೆ. ಓಕೆ, ಇಷ್ಟ ಆಗಲ್ಲ ನಿಮ್ CSK ಅಂದ್ರೆ? CSK ಅಂದ್ರೆ ಇಷ್ಟ ಆಗಲ್ಲ, ಧೋನಿ ಇಷ್ಟ ಅಷ್ಟೇ. ಧೋನಿ ಇಷ್ಟ. RCB ಇಷ್ಟನಾ? RCB ಯಾರು ಇಷ್ಟ? ವಿರಾಟ್ ನೋಡಿದ್ರೆ ಇವತ್ತು ಲೈವ್ ಅಲ್ಲಿ? ಎಸ್, ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಹೇಗಿತ್ತು ಮ್ಯಾಚ್ ಇವತ್ತು? ಚೆನ್ನಾಗಿತ್ತು, ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. Okay. ಆದ್ರೆ ವಿರಾಟ್ ಕೊಹ್ಲಿ ಮಿಸ್ ಆಗೋಯ್ತು. ಸೆಂಚುರಿ 1 ರನ್. ಓಕೆ, 1 ರನ್ ಇಂದ ಮಿಸ್ ಆಯ್ತು. ಓಕೆ, ಆದ್ರೂ ಕೂಡ ಲೈವ್ ನೋಡಿದ್ರಲ್ಲ ಮ್ಯಾಚ್, ಏನ್ ಅನಿಸ್ತು ಅಂತ? ಲೈವ್ ಮ್ಯಾಚ್ ನೋಡಿದ್ರಿ, ಹೇಗಿತ್ತು? ಸಖತ್ತಾಗಿತ್ತು. ಓಕೆ, ಅಂದ್ರೆ ಈಗ ನಮ್ಮ RCB ವಿನ್ ಆಯ್ತು, ಇನ್ನೂ ನೋಡಕ್ ಹೇಗಿತ್ತು ಅಂತ? ತುಂಬಾ ಖುಷಿ ಆಯ್ತು. ಓಕೆ, ನಿಮ್ಮ ಫೇವರೇಟ್ ಯಾರು? ಥ್ಯಾಂಕ್ ಯು. ಸರ್, ಹೇಗಿತ್ತು ಮ್ಯಾಚ್ ಇವತ್ತು? ಮ್ಯಾಚ್ ಅಂತೂ ಸೂಪರ್ ಆಗಿತ್ತು. ಕೊಹ್ಲಿ ಅವ್ರಿಗೆ ಜ್ವರ ಅಂತಿದ್ರು, ಬಟ್ LSG ಅವ್ರಿಗೆ ಜ್ವರ ಬಿಡಿಸ್ಬಿಟ್ಟಿದ್ದಾರೆ. ಸೂಪರ್ ಆಗಿ ಆಡಿದ್ದಾರೆ. ಓಕೆ, ಈ ಸಲ ಕಪ್ ನಮ್ದೇನಾ? ಪ್ರತಿ ಸಲನೂ ಕಪ್ ನಮ್ದೇ. ಥ್ಯಾಂಕ್ ಯು.